ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಡಿಸೆಂಬರ್ 31ರ ರಾತ್ರಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಅನೇಕ ದೃಶ್ಯಗಳನ್ನು ನಾವು ನೋಡಿದ್ದು. ಹೊಸ ವರ್ಷದ ಸಂಭ್ರಮಾಚರಣೆಗಳು ನೆಪವನ್ನಾಗಿಸಿಕೊಂಡು ಅಶ್ಲೀಲತೆಯ ದೃಶ್ಯ ಅನಾವರಣಗೊಂಡಿದೆ. ಮಹಿಳೆಯರನ್ನ, ಯುವಕರನ್ನ ಬೇಕಾಬಿಟ್ಟಿಯಾಗಿ ಶಿಷ್ಟಾಚಾರ ಮಾಡಲು ರಾಜ್ಯ ಸರ್ಕಾರ ಪರವಾನಗಿ ನೀಡಿತು. ಈ ಮೂಲಕ ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಎಂದು ಶಿವಸೇನೆ ಪಕ್ಷದ ರಾಜ್ಯ ಅಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹೊಸ ವರ್ಷದಲ್ಲಿ ನಡೆದ ಅನೇಕ ಯುವತಿಯರ, ಮಹಿಳೆಯರ ವರ್ತನೆ ಬಗ್ಗೆ ಮಹಿಳಾ ಸಂಘಟನೆಗಳು ಬಾಯ್ಬಿಡುತ್ತಿಲ್ಲ. ರಾತ್ರಿ 1 ಗಂಟೆ 2 ಗಂಟೆ ತನಕ ಪಬ್ ತೆರೆಸಿ ಸರ್ಕಾರ ಮಹಿಳೆಯರ ಮಾನ ಹರಾಜು ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯದಿಂದ ಬೆಂಗಳೂರು ಡ್ರಗ್ಸ್ ಪ್ರಾಡಕ್ಟ್ ಫ್ಯಾಕ್ಟರಿ ಆಗ್ತಾ ಇದೆ. ಇನ್ನು ಡ್ರಗ್ಸ್ ಸೀಸ್ ಮಾಡಲು ಮಹಾರಾಷ್ಟ್ರದ ಪೊಲೀಸರು ಬರ್ತಾ ಇದ್ದಾರೆ ಎಂದರು. ಇನ್ನು ಗೃಹ ಮಂತ್ರಿಗಳು ಮರ್ಯಾದೆ ಉಳಿಸಿಕೊಳ್ಳಲು 50 ಕೋಟಿ ಅಲ್ಲ, 1 ಮರ್ಯಾದೆ ಉಳಿಸಿಕೊಳ್ಳಲು ಕೋಟಿ ಎಂದು ಹೇಳುತ್ತಾರೆ. ಇನ್ನು ಈ ಡ್ರಗ್ಸ್ ಕೇಸ್ನಲ್ಲಿ ಸಚಿವರ ಆಪ್ತರೇ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದಾರೆ. ಇಂತಹವರ ಕೈವಾಡ ಇರೋದ್ರಿಂದಲೇ ಬೆಂಗಳೂರು ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ಸಚಿವರ ಹಿಂಬಾಲಕರಾಗಿದ್ದಾರೆ ಎಂದು ಪೊಲೀಸರು ಕೈಕಟ್ಟಿ ಕುಳಿತುಕೊಳ್ಳುತ್ತಿದ್ದಾರೆ ಎಂದು ಕಿಡಿಕಾರಿದರು. ಆತ್ಮೀಯ ಪತ್ರಕರ್ತ ಮಿತ್ರರೇ, ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶದ ಕುರಿತಂತೆ ವಿಷಯಗಳ ಮಾಹಿತಿ ತಮ್ಮ ಕೈಗೆ ಸೇರಿದೆ. ಕಳೆದ 1ನೇ ತಾರೀಕು ಅಂದರೆ ಡಿಸೆಂಬರ್ 31 ರಾತ್ರಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಅನೇಕ ದೃಶ್ಯಗಳನ್ನು ನಾವು ನೋಡಿದ್ವಿ. ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ನೆಪವಾಗಿರಿಸಿಕೊಂಡು ಅಶ್ಲೀಲತೆಯ ಒಂದು ದೃಶ್ಯಗಳನ್ನು ಅನಾವರಣಗೊಂಡು ಮಹಿಳೆಯರನ್ನ, ಯುವಕರನ್ನ ಬೇಕಾಬಿಟ್ಟಿಯಾಗಿ ಸ್ವೇಚ್ಛಾಚಾರ ಮಾಡಲಿಕ್ಕೆ ಇಲ್ಲಿಯ ಘನವೆತ್ತ ರಾಜ್ಯ ಸರ್ಕಾರ ಅದಕ್ಕೆ ಪರವಾನಗಿಯನ್ನು ಕೊಡ್ತದೆ. ಆ ಮೂಲಕ ಸಾವಿರಾರು ಕೋಟಿ ರೂಪಾಯಿಯ ಆದಾಯವನ್ನು ಈ ರಾಜ್ಯ ಸರ್ಕಾರ ಸಂಪಾದನೆ ಮಾಡಿಕೊಳ್ತು. ವಿದೇಶಿಗರು ಆಚರಣೆ ಮಾಡುವಂತಹ ಹೊಸ ವರ್ಷದ ಸಂಭ್ರಮಾಚರಣೆ ನಮ್ಮ ದೇಶ, ನಮ್ಮ ರಾಜ್ಯಕ್ಕೆ ಈ ರೀತಿಯಾಗಿ ಮಾಡುವಂತಹ ಚಟುವಟಿಕೆಗಳು ಬೇಕಾ ಅನ್ನುವಂತಹ ಪ್ರಶ್ನೆ ಇವತ್ತು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ. ಸಂಭ್ರಮಾಚರಣೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆದರೆ ಅನೇಕ ಮಹಿಳಾ ಸಂಘಟನೆಗಳು ಟೀಕೆ ಮಾಡ್ತವೆ. ಆದರೆ ಇವತ್ತು ಆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಂತಹ ಯುವತಿಯರ ವರ್ತನೆ, ಅದರ ಬಗ್ಗೆ ಯಾವುದೇ ಮಹಿಳಾ ಸಂಘಟನೆ ಇಲ್ಲಿವರೆಗೂ ಬಾಯಿ ತೆರಿತಾ ಇಲ್ಲ. ಇದು ಅತ್ಯಂತ ಖೇದಕರ. ಮಹಿಳೆಯನ್ನ ಪೂಜೆ ಮಾಡುವಂತಹ ಸ್ತ್ರೀ ದೇವೋಭವ ಅಂತ ನಾವು ಕರಿತೀವಿ. ಅಂತಹ ಸ್ತ್ರೀಯನ್ನ ಆ ರೀತಿಯಾದಂತಹ ದೃಶ್ಯಗಳಲ್ಲಿ ನೋಡುವಂತಹದ್ದು ಇದು ಸರ್ಕಾರಕ್ಕೆ ಬಹಳ ದೊಡ್ಡ ಅಪಮಾನ. ರಾತ್ರಿ 1 ಗಂಟೆಯವರೆಗೂ 2 ಗಂಟೆವರೆಗೂ ಬಾರ್ ತೆಗಿಬೇಕು, ಪಬ್ಗಳು ತೆಗಿಬೇಕು. ಒಂದು ಕಡೆ ಲಾಭ ನೋಡ್ತಾರೆ, ಇನ್ನೊಂದು ಕಡೆ ಮಹಿಳೆಯರ ಮಾನವನ್ನ ಸರ್ಕಾರವೇ ಹರಾಜಾಗ್ತಾ ಇದೆ. ಮಾತೆತ್ತರೆ ಹೇಳ್ತಾರೆ, ನಮ್ಮದು ಗಾಂಧಿ, ಬುದ್ಧ, ಬಸವ ತತ್ವದ, ಅಂಬೇಡ್ಕರ್ ಸಿದ್ಧಾಂತದ ಸರ್ಕಾರ ಅಂತ. ಇದು ಯಾವ ಸಿದ್ಧಾಂತ ಸರ್? ಮತ್ತು ಇಲ್ಲಿಯ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ
ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.